ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪತ್ರಿಕೆ 1 10ನೇ ಟಾಪಿಕ್ ಹೈಯರ್ ಎಜುಕೇಶನ್ದಲ್ಲಿ ಬರುವಂತ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಟು ದಿ ಪಾಯಿಂಟ್ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಚರ್ಚೆ ಮಾಡುತ್ತಿದ್ದೇವೆ. ದಯವಿಟ್ಟು ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಗಳನ್ನು ನಿಮ್ಮ ನೋಟ್ಬುಕ್ ದಲ್ಲಿ ಬರೆದು ಅದನ್ನ ರಿವಿಷನ್ ಮಾಡಬೇಕು. ತುಂಬಾ ಎಚ್ಚರಿಕೆಯಿಂದ ನಾನು ಎಲ್ಲ ಪಾಯಿಂಟ್ಸ್ ಗಳನ್ನ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೆ 95 ಕಾನ್ಸೆಪ್ಟ್ ಅನ್ನು ನೋಡಿದ್ದೇನೆ. ಈಗ 96th ಕಾನ್ಸೆಪ್ಟ್ ನೋಡೋಣ. ಇಲ್ಲಿ ಕೆಲವೊಂದು ಸಂಸ್ಥೆಗಳು ಮತ್ತು ಅವು ಯಾವ ಸ್ಥಳದಲ್ಲಿ ಇವೆ ಅನ್ನೋದನ್ನ ಬರೆದಿದ್ದೇನೆ. ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIS ಇದು ಬೆಂಗಳೂರಲ್ಲಿ ಇದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು. IIS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸ್ ಈ ಸಂಸ್ಥೆ ವೆಸ್ಟ್ ಬೆಂಗಾಲ್ ರಾಜ್ಯದ ಕಲ್ಕತ್ತಾ ನಗರದಲ್ಲಿ ಇದೆ. ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಭಂಡಾರ್ಕರ್ ನೆನ್ಪಿಡ್ರಿ ಸರ್, ನೆನ್ಪಿಡ್ರಿ, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ನಮ್ಮ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಇದೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಕಲ್ಚರ್ ಸ್ಟಡೀಸ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಕಲ್ಚರ್ ಸ್ಟಡೀಸ್ ಈ ಸಂಸ್ಥೆಯು ಅರುಣಾಚಲ ಪ್ರದೇಶದ ದಾಹುಂಗ್ ನಗರದಲ್ಲಿ ಇದೆ. ದಾಹುಂಗ್ ಅರುಣಾಚಲ ಪ್ರದೇಶದ. 97th ಕಾನ್ಸೆಪ್ಟ್ ವಿಶ್ವ ಭಾರತಿ ಅನ್ನೋ ಒಂದು ವಿಶ್ವವಿದ್ಯಾಲಯ ಇದೆ. ವಿಶ್ವ ಭಾರತಿ ಇದು ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ. It is also known as national important institutions. It is an institutions of national importance. ಈ ಪಾಯಿಂಟ್ ಅಂತೂ ಸಾಕಷ್ಟು ಬಾರಿ ಇದರ ಮೇಲೆ ಪ್ರಶ್ನೆ ಕೇಳಿದ್ರು. NIEPA ಇದ್ರ ಫುಲ್ ಫಾರ್ಮ್ ಬಗ್ಗೆ ಕೇಳುತ್ತಾರೆ ಪರೀಕ್ಷೆದೊಳಗೆ. NIEPA ನ್ಯಾಷನಲ್ ಫುಲ್ ಫಾರ್ಮ್ ಕರೆಕ್ಟ್ ಆಗಿ ನೆನಪಿಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್, ನಾಟ್ ಇನ್ಸ್ಟಿಟ್ಯೂಷನ್, ನೆನಪಿಡ್ರಿ. ಮತ್ತೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಇನ್ಸ್ಟಿಟ್ಯೂಷನ್ ಅಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಇದ್ರ ಫುಲ್ ಫಾರ್ಮ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಇದು ಒಂದು ವಿಶ್ವವಿದ್ಯಾಲಯ ಇದೆ. ಇದು ದಿಲ್ಲಿಯಲ್ಲಿದೆ. ಇದನ್ನು ನಾವು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂದು ಕರೀತೇವೆ. 2006 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಅಂದ್ರೆ ಯೂನಿವರ್ಸಿಟಿಯ ಒಂದು ಸ್ಥಾನಮಾನ ಇದಕ್ಕೆ ಸಿಕ್ಕಿದೆ. ಅಂಡರ್ ಸೆಕ್ಷನ್ 3 ಆಫ್ UGC ಆಕ್ಟ್ 1956 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಈ ಒಂದು ಆಕ್ಟ್ ದ ಪ್ರಕಾರ TISS ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಇದು ಮುಂಬೈ ನಗರದಲ್ಲಿದೆ, ಮಹಾರಾಷ್ಟ್ರದ ಮುಂಬೈ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಇಟ್ ಇಸ್ ಆಲ್ಸೋ ಡೀಮ್ಡ್ ಟು ಬಿ ಯೂನಿವರ್ಸಿಟಿ 1964. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಯಾವ ಆಕ್ಟ್ ಪ್ರಕಾರ? UGC ಆಕ್ಟ್ 1956 ಅಲ್ಲಿ. MGAHV ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಮಹಾರಾಷ್ಟ್ರ ರಾಜ್ಯದ ವರ್ಧಾ ಜಿಲ್ಲೆಯಲ್ಲಿ ಇದೆ. ಇದು ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ. ಇಟ್ ಈಸ್ ಆಲ್ಸೋ ಸೆಂಟ್ರಲ್ ಯೂನಿವರ್ಸಿಟಿ. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1957 ಆಕ್ಟ್ ಆಫ್ ಪಾರ್ಲಿಮೆಂಟ್. ನೆನಪಿಡ್ತಿರಲ್ಲಪ್ಪ, ಇದನ್ನೆಲ್ಲ ಕರೆಕ್ಟ್ ಆಗಿ ನೆನಪಿಡ್ರಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನೊಮ್ಮೆ ನಿಮ್ಗೆಲ್ಲರಿಗೂ ಮನವಿ, ವಿನಂತಿ, ರಿಕ್ವೆಸ್ಟ್. ಇದು ನಾನು ಬರೆದಿರುವಂತ ಕೆಸೆಟ್ ಕನ್ನಡ ಮೀಡಿಯಂ ಬುಕ್. ಎಲ್ಲಾ ಪಾಯಿಂಟ್ಸ್ ಗಳನ್ನ ಬಹಳ ಎಚ್ಚರಿಕೆಯಿಂದ ಬೋರ್ಡ್ ಮೇಲೆ ಬರೆದಿದ್ದೇನೆ. ಇವೆಲ್ಲ ಪಾಯಿಂಟ್ಸ್ ಗಳ ಬಗ್ಗೆ ನನ್ನ ಮೇಲೆ ನೀವು ನಂಬಿಕೆ ಇಟ್ಟು ನಾನು ಬರೆದಿರೋ ಬುಕ್ ಅನ್ನ ತೆಗೆದುಕೊಳ್ಬೇಕು. ಇದರೊಳಗೆ ಬರೆದಂತ ಪ್ರತಿಯೊಂದು ಚಾಪ್ಟರ್ ಥಿಯರಿ ನೋಟ್ಸ್ ಅನ್ನ ಕರೆಕ್ಟ್ ಆಗಿ ಇದನ್ನ ಓದ್ಕೊಂಡ್ಬಿಡ್ರಿ. ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ 1. ಈ ವ್ಯಾಲ್ಯೂಮ್ ನಂಬರ್ 1 ಇದು ಕ್ವಶನ್ ಬ್ಯಾಂಕ್ ಐತಿ. ಕ್ವಶನ್ ಬ್ಯಾಂಕ್ ಅದ ಮರಾಠಿ ಬುಕ್ ತೋರಿಸಿನಿ ಏನ್ರಿ ನಿಮ್ಗೆ? ಇದು ಮರಾಠಿ ಮೀಡಿಯಂ ಐತ್ರಿ, ಇದು ಬೇಡ. ಇಂಗ್ಲಿಷ್ ಮೀಡಿಯಂ ಬುಕ್ ಇದು ಕಂಪಲ್ಸರಿ ಕನ್ನಡ ಮೀಡಿಯಂ ಬುಕ್ ಓದಬೇಕು. ಆಮೇಲೆ ವ್ಯಾಲ್ಯೂಮ್ ನಂಬರ್ 1 ಅಂತೇಳಿ MCQ ಕ್ವಶನ್ ಬ್ಯಾಂಕ್ ಇಂಗ್ಲಿಷ್ ಮೀಡಿಯಂದಲ್ಲಿದೆ.
ಇದು ವ್ಯಾಲ್ಯೂಮ್ ನಂಬರ್ 2 ಇಂಗ್ಲಿಷ್ ಮೀಡಿಯಂದಲ್ಲಿದೆ. ಬೋರ್ಡ್ ಮೇಲೆ ಬರೆದಿದ್ದೆಲ್ಲ ಪಾಯಿಂಟ್ಸ್ ಇವು 2 ಬುಕ್ಗಳಿಂದ. ಈ ಬುಕ್ಗಳಿಂದ ಬರೆದು ನಾನು ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ನಾನು ಎಕ್ಸ್ಪ್ಲೇನ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ಈ ಬುಕ್ ಅನ್ನು ನೀವು ಓದಿದ್ರೆ ಸಾಕು, ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಈ ಬುಕ್ ಕಂಪಲ್ಸರಿ ಕನ್ನಡದೊಳಗೆ ಓದಿ ವಿಷಯದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಇಂಗ್ಲಿಷ್ ಮೀಡಿಯಂ 2 ಬುಕ್ಕನ್ನು ರೆಫರ್ ಮಾಡ್ರಿ. ನನ್ನ ಮೇಲೆ, ನನ್ನ ಅನುಭವದ ಮೇಲೆ ತಾವು ನಂಬಿಕೆ ಇಟ್ಟು ಬುಕ್ಕನ್ನು ತೆಗೆದುಕೊಡ್ರಿ. ಕೆಸೆಟ್ ಎಕ್ಸಾಮ್ ಯಾವಾಗಲೂ ನೋಟಿಫಿಕೇಶನ್ ಬರ್ಬೋದು, ಅವಾಗ ತುಂಬ ಗಡಿಬಿಡಿ ಆಗುತ್ತದೆ. ಈಗಿಲಿಂದಲೇ ನೀವು ಪ್ರಾರಂಭ ಮಾಡ್ರಿ. ಶಿಕ್ಷಣಕ್ಕಾಗಿ ನೀವು ಖರ್ಚು ಮಾಡೋದು ಅದು ಖರ್ಚಲ್ಲ, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ಇದರಿಂದ ಸಾಕಷ್ಟು ಲಾಭ ನಿಮಗೆ ಸಿಗುತ್ತದೆ. ಯಾರು ನನ್ನ ಬುಕ್ಕನ್ನು ತೆಗೆದುಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಬುಕ್ಗಳಿಂದ ನೋಟ್ಸ್ ಮಾಡಿಕೊಂಡು ಓದಿದ್ದಾರೋ ಅವ್ರದ್ದೆಲ್ಲರದ್ದು ರಿಸಲ್ಟ್ ಆಗಿದೆ. ಸುಮ್ಮನೆ ಕ್ಯಾಶುವಲ್ ಆಗಿ ಬುಕ್ ತಗೊಳ್ಳೋದಲ್ಲ, ಕ್ಯಾಶುವಲ್ ಆಗಿ ಬುಕ್ ಓದೋದಲ್ಲ, ಕ್ಯಾಶುವಲ್ ಆಗಿ ವಿಡಿಯೋ ನೋಡಬಾರ್ದು. ಓಕೆ, ಪ್ರತಿಯೊಂದು ಮಿನಿಟ್, ಪ್ರತಿಯೊಂದು ಸೆಕೆಂಡ್ ನಾನು ಬಹಳ ಇದ್ರ ಮೇಲೆ ನಾನು ಖರ್ಚು ಮಾಡುತ್ತಿದ್ದೇನೆ. ನನಗೆ ಗೊತ್ತೈತಿ ನಾನು ಮಾಡಿದ್ರೆ ಖರ್ಚು, ಇದು ಖರ್ಚಲ್ಲ, ಹಿಂದಿಲ್ಲ ನಾಳೆ. ಈಗ ನಾನು ಮಾಡುತ್ತಿರೋ ಕೆಲಸದಿಂದ ರಿಟರ್ನ್ ಬೆನಿಫಿಟ್ ಸಿಕ್ಕೇ ಸಿಗ್ತೈತಿ ಅನ್ನುವ ದೃಢ ನಂಬಿಕೆ ನಂದೈತಪ್ಪ. ನಿಮ್ದು ರಿಸಲ್ಟೇ ನನಗೆ ಸಿಗುವಂತ ಕೊಡುಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.